ಕೆಜಿ ನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನೋಳಿ ಗ್ರಾಮದಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ. ನಮ್ಮೂರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ನಾಗರ ಮುನ್ನೋಳಿ ಚಿಣ್ಣರ ಸಂಭ್ರಮ. ಈ ಒಂದು ಕಾರ್ಯಕ್ರಮವನ್ನು ದಿವ್ಯ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ವಾರ್ಷಿಕ ಸ್ನೇಹ ಸಮ್ಮೇಳನ ಮಂಗಳವಾರ ದಿನಾಂಕ 4/3/2025 ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜರುಗಿತು ಹಾಗೂ ವಿದ್ಯಾರ್ಥಿನಿಯರಿಂದ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದಾವೆ. ಎಲ್ಲ ಅಕ್ಕ ತಂಗಿರಂಗೆ ಹಿಂಗೆಲ್ಲ ಕೂತಿದ್ರಿ, ಸಿಟಿನಲ್ಲಿ ಇಲ್ವೇ ಇಲ್ಲ. ಈ ಸಂಬಂಧನೇ ನೋಡಕ್ಕಾಯ್ತಲ್ಲ ಮೈಸೂರು ಒಳಗಡೆ. ನಾವು ಅವ್ರು ಎಂತ ಸೀರೆ ಹಾಕೊಂಡ್ ಬಂದವ್ರೆ, ಅವ್ರು ಎಷ್ಟು ಗ್ರಾಮ್ ಚಿನ್ನ ಹಾಕೊಂಡ್ ಬಂದವ್ರೆ, ಅವ್ರ ಮನೆ ಹೇಗಿದೆ, ಬರೀ ಇಂಥ ಆಸ್ತಿ ಅಂತಸ್ತುಗಳು ನೋಡೋದು ಬರೀತಾ ಇದ್ದದೆ ಹೊರ್ತು ಮೈಸೂರಲ್ಲಿ ಎಲ್ಲ ಶಿಕ್ಷಣ ಪಡೆದವ್ರು, ಎಲ್ಲ MSc, ಎಲ್ಲ PhD ಪಡೆದವ್ರೆ, ಬರೀ ಇಂಥದ್ದು. ನಿಮ್ಮಲ್ಲೆಲ್ಲ ಬಹಳ ಹೃದಯವಂತಿಕೆಯನ್ನ ಕಂಡಿದ್ದೀನಿ ಪ್ರೀತಿಯ ಬಂಧುಗಳೇ. ತಾವೆಲ್ಲರೂ ಕೂಡ ಯಾವುದೇ ಮಕ್ಕಳುಗಳನ್ನು ಕೂಡ ಶಾಲೆಗೆ ತಪ್ಪಿಸ್ಬೇಡಿ. ಎಲ್ಲರೂ ಕೂಡ ಶಾಲೆ ಕಳಿಸಿ. ಶಿಕ್ಷಣ ಪಡೆಯೋದು ಬರೀ ಉದ್ಯೋಗಕ್ಕಷ್ಟೇ ಅಂತ ಅಲ್ಲ. ಸರ್ಕಾರಿ ಶಾಲೆಗಳಿಗೆ ನಮ್ಮ ಬುಡ್ಗೋಡ್ರಂತ ಮುಖ್ಯ ಶಿಕ್ಷಕರು, ತಂಡದವರು, STMC ಅವರು ನಿಜವಾಗ್ಲೂ ಪುಣ್ಯವಂತರು. ಇಷ್ಟು ಅಚ್ಚುಕಟ್ಟಾಗಿ ಎಲ್ಲರೂ ಕೂಡ ಸೇರಿದಿರಿ. ಆ ಕಡೆ ಸರ್ಕಾರಿ ಶಾಲೆಗಳೇ ಮುಚ್ಚೋಗಿದೆ. ಒಂದು ಶಾಲೆಯಲ್ಲಿ 10ರಿಂದ 20 ಮಕ್ಕಳು, 25 ಮಕ್ಕಳಿದ್ದಾರೆ. 500 ಮಕ್ಕಳಿದ್ದಾರೆ ನಾಗರ ಮುನ್ನೋಳಿನಲ್ಲಿ. ಉಚಿತವಾಗಿ ನೀಡುವಂತ ಶಿಕ್ಷಣ ಯಾವಾಗ ಆರ್ಥಿಕವಾಗಿ ಅನುಕೂಲ ಆಯ್ತೋ ಎಲ್ಲ ಖಾಸಗಿ ಶಾಲೆಗೆ ಸೇರಿದ್ದಾರೆ. ಖಾಸಗಿ ಶಾಲೆಗೆ ಸೇರಿದ್ರಿಂದ ಏನೂ ಕೂಡ ಕಲಿಯಕ್ಕಾಗ್ತಲ್ಲ. ಇಂಗ್ಲಿಷ್ ಒಂದು ಕಲ್ತ್ಕೊಂಡ್ಬರ್ಲಿ ಅಂತ ಹೇಳಿ ನಮ್ಗೆಲ್ಲ ಅನುಕೂಲ ಆಗೋರು ನಮ್ಮ ಅಕ್ಕಪಕ್ಕದಲ್ಲೇ ಇರಬೇಕು, ಇಲ್ಲೇ ಓದ್ಬೇಕು, ಟೆಕ್ನಾಲಜಿನೂ. ಮುನ್ನೋಳಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ನನ್ನ ಶರಣಾರ್ಥಿಗಳು. ಈ ಅಕಸ್ಮಿತವಾಗಿ ನಾನು ಬಂದಿರೋದು ಇಲ್ಲಿ ಕಾರ್ಯಕ್ರಮ ಬೆಂಗಳೂರಿಂದ ಬಂದ ತಕ್ಷಣ ಫೋನ್ ಬಂತು ಅವ್ರದ್ದು, ಟೀಚರ್ದು, ಬನ್ನಿ ನಮ್ಮ ಹೆಂಗಾದ್ರೂ ಕಬ್ಬರಿಗೆ ಬಂದಿದ್ದಾರ ಬನ್ನಿ ಅಂತ ಬಂದೆ. ಯಾಕೆಂದರೆ ಶಿಕ್ಷಣ ಪ್ರೇಮ ಈಗಿಂದ ನನಗೆ ಹುಟ್ಟಿಲ್ಲ, ಅದು ಬಾಲ್ಯದಿಂದ ನನ್ನ ಶಿಕ್ಷಣ ಪ್ರೇಮಕ್ಕೆ ಇದೊಂದು ಸಾಕ್ಷಿ. ಯಾಕೋ ಏನೋ ಮುನ್ನೋಳಿ ಗ್ರಾಮಕ್ಕೆ ಹೋದ ಸಲನೂ ನಾನು ಬಂದಿದ್ದೆ, ನಿಮ್ಗೆ ಗೊತ್ತಿರ್ಬೋದು. ಹೋದ ಸಲ ನಾವು ಬಂದಿದ್ದೆ ನಾನು. ಈ ಟೈಮು ನಮಗೆ ನಿಮಗೆ ಒಂದು ಸಂಬಂಧ ಕೂಡಿ ಬರ್ತಾ ಇದೆ. ಅದಕ್ಕೆ ಅಕಸ್ಮಾತ್ವಾಗಿ ಬಂದಾಗ ಈ ಕಾರ್ಯಕ್ರಮ 2ನೇ ಕಾರ್ಯಕ್ರಮ ನಂದು ಇದು. ಎಲ್ಲರಿಗೂ ಈಗ ನೋಡಿ ಟೆಕ್ನಾಲಜಿ ಭಾಳ ಮುಂದೆ ಹೋಗ್ತಾ ಇದೆ. ಮಕ್ಕಳಿಗೆ ಹೇಳ್ತೀನಿ ನಾನು, ಮಕ್ಕಳಿಗೆ ಭಾಳ ತಂದೆ ತಾಯಂದರು 1-2 ನಿಮಿಷ ನೀವು ಶಾಂತವಾಗಿ ತಿಳ್ಕೊಳ್ಳಿ. ಇದು ಟೆಕ್ನಾಲಜಿ ತುಂಬ ಮಕ್ಕಳಲ್ಲಿ, ವಿದೌಟ್ ಟೆಕ್ನಾಲಜಿ ಟುಡೇ ಎಜುಕೇಷನ್ ಈಸ್ ವೆರಿ ಇಂಪಾಸಿಬಲ್ ಅನ್ನೋ ಒಂದು ಸ್ಟೇಜಿಗೆ ಬರ್ತಾ ಇದೆ. ಅದು ಸ್ಮಾರ್ಟ್ ಬೋರ್ಡ್ 50 ಸ್ಮಾರ್ಟ್ ಬೋರ್ಡ್ ಕೊಡ್ತಾ ಇದೆ. ಮೊನ್ನೆ 3ನೇ ಕಂತಾಗಿ 50 ಸ್ಮಾರ್ಟ್ ಬೋರ್ಡ್ ಕೊಟ್ಟಿದ್ದೀನಿ. ನಿಮ್ಮ ಶಾಲೆಗೆ 2 ಸ್ಮಾರ್ಟ್ ಬೋರ್ಡ್ ಕೊಟ್ಟಿದ್ದೀನಿ. ಹಾಗೆ ಇನ್ನುಳಿದ 50 ಶಾಲೆಗಳಿಗೆ 3 ವರ್ಷದಿಂದ ಮುಂಚೆ ಎಲ್ಲ ನಾವು ಬೆಂಚ್ ಕೊಡ್ತಾ ಇದ್ದೆ, ಕಂಪ್ಯೂಟರ್ಗಳು ಕೊಡ್ತಾ ಇದ್ದೆ, ಮತ್ತು ಇನ್ನೇನೋ ಎಲ್ಲ ಬೇರೆ ಬೇರೆ ಎಲ್ಲ ನೋಟ್ಬುಕ್ಗಳು ಕೊಡ್ತಾ ಇದ್ದೆ. ಬಟ್ 3 ವರ್ಷದಿಂದ ಸ್ಮಾರ್ಟ್ ಬೋರ್ಡ್ಗಳನ್ನು ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಟೆಕ್ನಾಲಜಿ ಈಸ್, ನಮ್ಮದೆಲ್ಲ ಇದು ಹಾರ್ಡ್ವೇರ್ ಅದು, ಬಟ್ ಸಾಫ್ಟ್ವೇರು ಟುಡೇ ನಿಮ್ಮ ಮಕ್ಕಳಿಗೆ ವೆರಿ ವೆರಿ ಇಂಪಾರ್ಟೆಂಟು. ಸಾಫ್ಟ್ವೇರ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ AI ಟೆಕ್ನಾಲಜಿ ಬರ್ತಾ ಇದೆ, ಗೊತ್ತಲ್ಲ ಎಲ್ಲರಿಗೂ ಗೊತ್ತು. ನೀವು ಓದಿ ಒಂದು ಸ್ವಲ್ಪ. AI ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟೆಕ್ನಾಲಜಿ ಇನ್ ಎಜುಕೇಷನ್ದೊಳಗಡೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ಟೆಕ್ನಾಲಜಿ ಬರ್ತಾ ಇದೆ. ಮಕ್ಕಳು ನಿಲುಕಬಾರದಂತ ಒಂದು ಟೆಕ್ನಾಲಜಿ. ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡವರು ಶ್ರೀ ಮಣಿಪುರ ವಿರೂಪಾಕ್ಷ ಮಹಾಸ್ವಾಮಿಗಳು, ಹೊರಗಿನ ವಿರಕ್ತ ಮಠ ಕಮತೇನಟ್ಟಿ ಮತ್ತು ಕುಮಾರೇಶ್ವರ ಮಠ ಘಟಪ್ರಭಾ ಉದ್ಘಾಟಕರು ಡಾಕ್ಟರ್ ಶ್ರೀ ಭೀಮಪ್ಪ ಎಸ್ ನಾವಿ, ವಿಶೇಷಾಧಿಕಾರಿಗಳು ಶೈಕ್ಷಣಿಕ ವಿಭಾಗ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ, ಶಾಲಾ ಹಸ್ತ ಗ್ರಂಥ ಬಿಡುಗಡೆ ಶ್ರೀ ಆರ್ಯ ಸೀತಾರಾಮ್, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಸಿ ಶ್ರೀ ಬಸಗೌಡ ನೆರ್ಲಿ, PSI ಚಿಕ್ಕೋಡಿ ಅಧ್ಯಕ್ಷರು ಶ್ರೀ ರಾಘವೇಂದ್ರ ಬಡಿಗೇರ್, STMC ಉಪಾಧ್ಯಕ್ಷರು ಜ್ಯೋತಿಯಪ್ಪ ಕಗ್ಗನವರ್, STMC ಸದಸ್ಯರು ಆದ ರಾಜು ಚೌಹಾಣ್, ಗಣಪತಿ ಮರಿಯಾಯಿ,
ಸಂಪದ್ವಾನಿ, ಸಂತೋಷ್ ಟೋನಪೆ, ಸುಧಾಕರ್ ಬಂಗಿ, ಸುವರ್ಣ ಯಾದಗುಡೆ, ಸುಷ್ಮಾ ಟೋನಪೆ, ಮಾಯವ್ವ ಬೊಂಬಲವಾಡಿ, ಮಹಾದೇವಿ ಮಾಳಿಗೆ, ಮೇಘಾ ಶಿಂದೆ ಭಾಗಿಯಾಗಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ರಾಜಮ್ಮ ಭಾ, ಮುಲ್ತಾನಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ನಾಗರಮುನ್ನೋಳಿ, ಸತ್ಕಾರ ಮೂರ್ತಿಗಳು, ಶ್ರೀ ಮಹೇಶ್ ಬೆಲ್ಲದ್, ಖ್ಯಾತ ಉದ್ಯಮಿಗಳು ಬೆಂಗಳೂರು, ಶ್ರೀ ಶಾಹಿದ್ ಗೌಂಡಿ ದಾನಿಗಳು ನಾಗರಮುನ್ನೋಳಿ, ರಮೇಶ್ ಕಾಳನವರ್, ಮಲ್ಲಿಕಾರ್ಜುನ ಆಲೂರೆ, ಲಾಡಜಿ ಮುಲ್ತಾನಿ, ಮಹದೇವ್ ಚೌಗಲ, ಅನೇಕ ಊರಿನ ಮುಖಂಡರು ಭಾಗಿಯಾಗಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಆದ ಶ್ರೀ ವೈಎಸ್ ಬುಟ್ಟಗೋಳ, ಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗ ಹಾಗೂ ಊರಿನ ಮುಖಂಡರು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.